ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ತ್ರಿವೇಣಿ ಡೈಲಿ ವ್ಲಾಗ್ಸ್ಗೆ. ಸೊ ಇವತ್ತು ಅಕ್ಷಯ ತೃತೀಯ ಸ್ಪೆಷಲ್ಗೋಸ್ಕರ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯನ್ನೆಲ್ಲ ನೀಟಾಗಿ ಮನೆಯನ್ನೆಲ್ಲ ಗುಡಿಸ್ಕೊಂಡೆ. ಯಾಕಂದರೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತಲ್ವ. ಯಾಕಂದರೆ ಲಕ್ಷ್ಮೀ ಪೂಜೆ ಯಾವಾಗ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕಂತಲೇ ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ನೀಟಾಗಿ ಮನೆಯನ್ನೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಸೊ ಗುಡಿಸಿದ ಆದಮೇಲೆ ಮನೇನ ನೀಟಾಗಿ ಒರೆಸ್ಬೇಕಾದ್ರೆ ನಾನು ಯಾವತ್ತೂ ಒರೆಸ್ಬೇಕಾದ್ರೆ ಗುರುವಾರ ಒಂದು ದಿನ ಬಿಟ್ಟು ಮಿಕ್ಕಿದ ದಿನ ಎಲ್ಲ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮನೇನ ಒರೆಸ್ಕೊಳ್ತೀನಿ. ಯಾಕಂದರೆ ಕಲ್ಲುಪ್ಪಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗುತ್ತಲ್ವ. ಸೊ ಅದಕ್ಕಂತಲೇ ನಾನು ಕಲ್ಲುಪ್ಪನ್ನ ಹಾಕಿ ಮನೆ ಒರೆಸ್ಕೊಂಡೆ. ಸೊ ಮನೆ ಒರೆಸ್ಕೊಂಡಿದ್ದಾದಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ಹೊಸ್ಲನ್ನ ನೀಟಾಗಿ ಅರಿಶಿಣದಲ್ಲಿ ಒರೆಸ್ಕೊಂಡೆ. ಅರಿಶಿಣದಲ್ಲಿ ಒರೆಸ್ಕೊಂಡಿದ್ದಾದಮೇಲೆ ಅರಿಶಿಣ ಕುಂಕುಮ ಎಲ್ಲ ಹೊಸ್ಲಿಗೆ ನೀಟಾಗಿ ಇಟ್ಟಿದ್ದಾಯಿತು. ಅರಿಶಿಣ ಕುಂಕುಮ ಎಲ್ಲ ನೀಟಾಗಿ ಹೊಸ್ಲಿಗೆ ಇಟ್ಟಿದ್ದಾದಮೇಲೆ ರಂಗೋಲಿನ ಹಾಕ್ಕೊಂಡೆ. ರಂಗೋಲಿ ಚಿಕ್ಕದಾಗೆ ಹಾಕ್ಕೊಂಡೆ. ಯಾಕಂದರೆ ನಮ್ಮ ಹೊಸ್ತಿಲು ತುಂಬ ಚಿಕ್ಕದಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಚೊಕ್ಕಟವಾಗಿ ಚಿಕ್ಕದಾಗೇ ರಂಗೋಲಿಯನ್ನು ಹಾಕ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಅಲ್ವಾ, ಚಿಕ್ಕದಾಗೇ ನೀಟಾಗಿ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಕಿಚನಲ್ಲಿ ಗ್ಯಾಸ್ಗೆ ನಮಸ್ಕಾರ ಮಾಡಿ ತಾಯಿ ಲಕ್ಷ್ಮಿಗೆ ನೈವೇದ್ಯಕ್ಕೋಸ್ಕರ ಹಾಲನ್ನು ಕಾಯಿಸ್ಬೇಕಲ್ವ. ಸೊ ಆ ಹಾಲನ್ನು ನೀಟಾಗಿ ಕಾಯಿಸ್ಕೊಡೋದಕ್ಕೆ ರೆಡಿ ಮಾಡಿಕೊಂಡೆ. ಯಾಕಂದರೆ ತಾಯಿಗೆ ನೈವೇದ್ಯಕ್ಕೆ ಏನಾದರೂ ಇಡಲೇಬೇಕಲ್ವ. ಸೊ ಅದರಿಂದ ನಾನು ಹಾಲನ್ನು ಇಡೋಣ ಅಂತ ಹಾಲನ್ನು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದಾದಮೇಲೆ ದೇವ್ರ ಮನೆಗೆ ಬಂದು ಅಲ್ಲಿ ಬಾಳೆ ಎಲೆನ ಇಟ್ಕೊಂಡು ಸ್ವಸ್ತಿಕ್ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ರಂಗೋಲಿಯನ್ನು ಹಾಕಿದಾದ್ಮೇಲೆ ಓಂ ಅಂತ ಕೂಡ ರಂಗೋಲಿಯನ್ನು ಹಾಕ್ಕೊಳ್ತಾರೆ. ಹಾಕಿದಾದಮೇಲೆ ಶ್ರೀ ಅಂತ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರಂಗೋಲಿನ ಬೇಕಾದರೂ ಹಾಕ್ಕೊಬೋದು. ಪದ್ಮದಳ, ಅಷ್ಟದಳ, ಕುಬೇರ ರಂಗೋಲಿ ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಹಾಗೆಯೇ ಲಕ್ಷ್ಮಿನ ಬರೀ ನೆಲದಲ್ಲಿ ಅಥವಾ ಬರೀ ಬಾಳೆ ಎಲೆ ಮೇಲೆ ಆವಾಹನ ಮಾಡೋದಿಲ್ಲ. ಅದಾದಮೇಲೆ ಅರಿಶಿನ ಹಾಕ್ಕೊಂಡೆ. ಅರಿಶಿನ ಹಾಕ್ಕೊಂಡಿದ್ದಾದಮೇಲೆ ಅರಿಶಿನ ಜೊತೆ ಕುಂಕುಮನೂ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿದ್ದಾದಮೇಲೆ ಅರಿಶಿನ ಕುಂಕುಮ ದೇವಿಗೆ ಪ್ರಿಯವಾದದ್ದು ಅಲ್ವಾ. ಸೊ ದೇವಿಗೆ ಪ್ರಿಯವಾದದ್ದನ್ನು ನಾವಿಲ್ಲಿ ಇಡಬೇಕಾಗುತ್ತೆ. ಇಟ್ಟಿದ್ದಾದಮೇಲೆ ಹೂವಿನ ದಳಗಳನ್ನು ಕೂಡ ನಾನಲ್ಲಿ ಇಡ್ತಾಯಿದ್ದೀನಿ. ಹೂವಿನ ದಳಗಳನ್ನು ಕೂಡ ಇಟ್ಟಿದ್ದಾದಮೇಲೆ ಈಗ ಕುಡಿಕೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣಿನ ಕುಡಿಕೆನ ತಗೊಂಡು, ಇದಕ್ಕೆ ನಾವು ಕುಡಿಕೆ ಅಂತಲೇ ಹೇಳೋದು. ಸೊ ಕುಡಿಕೆನ ತಗೊಂಡು ಅರಿಶಿಣದಿಂದ ಗಂಗಾಜಲಕ್ಕೆ ಅರಿಶಿಣವನ್ನು ಬೆರೆಸಿ ಅದಕ್ಕೆ ನೀಟಾಗಿ ಕುಡಿಕೆಗೆ ಅರಿಶಿಣದಿಂದ ಸವರ್ಕೊಳ್ಬೇಕು. ನೀಟಾಗಿ ಅದಕ್ಕೆ ಅರಿಶಿಣವನ್ನು ಬಳಿಬೇಕಾಗತ್ತೆ. ಕುಡಿಕೆಗೆ ಅರಿಶಿಣವನ್ನು ಬಳಿತಾ ಇದ್ದೀನಿ. ಈಗ ಅರಿಶಿಣವನ್ನು ಗಂಗಾಜಲದಲ್ಲಿ ಬಳಿಯೋದ್ರಿಂದ ಗಂಗಾಜಲ
ಶ್ರೇಷ್ಠವಾದ ಜಲ ಅಲ್ವಾ. ಸೊ ಅದಕ್ಕೋಸ್ಕರ ಗಂಗಾ ಜಲದಲ್ಲಿ ನಾನು ಅರಿಶಿಣವನ್ನು ಕಲಸಿ ಕುಡಿಕೆಗೆ ಬಳ್ಕೊತಾ ಇದ್ದೀನಿ. ಸೊ ಆಗಿದೆ. ಸೊ ಹಚ್ಚುತ್ತಾ ಇದ್ದೀನಿ, ನೋಡ್ತಾ ಇದ್ರಲ್ವ, ಈಗ ಕಂಪ್ಲೀಟ್ ಆಗ್ತಾ ಇದೆ. ಸೊ ಆದಮೇಲೆ ಹಾಗೆ ಇಡಬಾರ್ದು, ಬರೀ ಕುಡಿಕೆನ ಇಡಬಾರ್ದು. ಸೊ ಬರೀ ಕುಡಿಕೆ ಇಡೋದಿಲ್ಲ ಅಲ್ವಾ. ಸೊ ಅದಾದಮೇಲೆ ಕುಂಕುಮದಿಂದ ನಾನು ಇವಾಗ ಶ್ರೀ ಅಂತ ಬರಿತಾ ಇದ್ದೀನಿ. ಕುಡಿಕೆ ಮೇಲೆ ಶ್ರೀ ಅಂತ ಬರ್ಕೊಳ್ಳಿ. ಕುಂಕುಮದಿಂದ ನೀಟಾಗಿ ಕುಂಕುಮದಿಂದ ಬರ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೆ ಮಾಡೋದಿತ್ತು ಅಂದರೆ ಈ ಥರ ಬರ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಕುಂಕುಮದಿಂದ ಶ್ರೀ ಅಂತ ಬರ್ಕೊಳ್ತಾ ಇದ್ದೀನಿ. ಶ್ರೀ ಅಂತ ಬರ್ಕೊಂಡಿದ್ದಾಗಿದೆ, ನೋಡ್ತಾ ಇದ್ದೀರಲ್ವಾ. ಬರ್ತಿದ್ದಾದ್ಮೇಲೆ ಸ್ವಸ್ತಿಕ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕಾರ್ನರಲ್ಲಿ ಸೈಡಲ್ಲೆಲ್ಲ ನೀವು ಕುಂಕುಮವನ್ನು ಹಚ್ಕೊಳ್ಳಿ. ಅಲ್ಲೆಲ್ಲ ನೀಟಾಗಿ ಹಚ್ಕೊಳ್ಳಿ. ನಾನು ಹಚ್ಕೊತಾ ಇದ್ದೀನಿ. ಹಚ್ಚಿದಾದ್ಮೇಲೆ ಈಗ 1 ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿನಾದರೂ ಹಾಕ್ಕೊಳ್ಬೋದು ಅಥವಾ ಕಲ್ಲುಪ್ಪನಾದರೂ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನಾನು ಕೆಲವೊಂದು ವಸ್ತುಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಬೆಳ್ಳಿ ಕಾಯಿನ್ ಇರೋದ್ರಿಂದ ಬೆಳ್ಳಿ ಕಾಯಿನ್ ಜೊತೆಗೆ, ನೋಡ್ತಾ ಇದ್ರಲ್ಲ ಬೆಳ್ಳಿ ಕಾಯಿನ್ ಜೊತೆಗೆ ನಾನು ಒಂದು ಚಿನ್ನದ ಉಂಗುರವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚಿನ್ನದ ಉಂಗುರ ಇದು. ಚಿನ್ನ ಮತ್ತು ಬೆಳ್ಳಿ ಪ್ರಿಯವಾದದಲ್ವ ಲಕ್ಷ್ಮಿಗೆ, ಅದರಿಂದ ಸೇರಿಸ್ಕೊಳ್ತಾ ಇದ್ದೀನಿ. 2 ಪೂರ್ಣ ಫಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ಕವಡೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಮಲ ಬೀಜವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ದಕ್ಷಿಣೆಯನ್ನು ಕೂಡ ಇಡಬೇಕಾಗತ್ತೆ. ಸೊ ಎಷ್ಟು ಬೇಕಾದರೂ ನೀವು ದಕ್ಷಿಣೆಯನ್ನು ಇಡ್ಬೋದು. ನಾನು ಇಲ್ಲಿ ಒಂದು ನೋಟು, ಅದರ ಜೊತೆಗೆ ಕಾಯಿನ್ಗಳನ್ನೂ ಕೂಡ ಇಡ್ತಾ ಇದ್ದೀನಿ. ಇಟ್ಟಿದ್ದಾದಮೇಲೆ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನು ಮಾಡ್ಕೊಳ್ತಿದ್ದೀನಿ ಇವಾಗ. ಸೊ ಕೆಂಪು ಹೂವುಗಳಿಂದ ಅಲಂಕಾರವನ್ನು ಮಾಡ್ಕೊಳ್ತೀನಿ. ನೀವು ಯಾವುದೇ ಥರ ಹೂವು ಅಂದರೆ ಬಿಳಿ ಹೂವು ಅಥವಾ ದಾಸವಾಳ ಹೂವು, ಮಲ್ಲಿಗೆ ಹೂವು, ಈ ಥರ ಕೂಡ ಇದರಿಂದ ಕೂಡ ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಕೆಂಪು ಗುಲಾಬಿಯನ್ನು ತಗೊಂಡು, ರೋಸ್ನ ತಗೊಂಡು ಅಲಂಕಾರವನ್ನು ಮಾಡ್ಕೊಳ್ತಿದ್ದೀನಿ. ಹಾಗೆ ನಾನು ಓಂ ಅಂತ ಏನು ಬರ್ಕೊಂಡಿದ್ದೀನಲ್ವ, ಶ್ರೀ ಓಂ ಅಂತ, ಅಲ್ಲೂ ಕೂಡ ನಾನು ಗುಲಾಬಿಗಳನ್ನು ಇಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಅಕ್ಷತೆ ಕಾಳನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 6 ಏಲಕ್ಕಿಯನ್ನು ಕೂಡ ನಾನು ತಗೊಂಡಿದ್ದೀನಿ. 6 ಸಂಖ್ಯೆ ಲಕ್ಷ್ಮಿಗೆ ಪ್ರಿಯವಾದದಿಂದ 6 ತಗೊಂಡಿದ್ದೀನಿ. ಅದಾದಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀಟಾಗಿ ಅಲಂಕಾರವನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತಾಯಿನಿಗೆ ನೈವೇದ್ಯಕ್ಕೋಸ್ಕರ ಹಾಲನ್ನು, 1 ಗ್ಲಾಸ್ ಹಾಲನ್ನು ಇಟ್ಕೊಂಡಿದ್ದೀನಿ. ಇಟ್ಟಿದ್ದಾಗಿದೆ, ನೋಡ್ತಿದ್ದೀರಾ ಅಲ್ವಾ. ಅದಾದಮೇಲೆ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದೀನಿ. ಹೂಗಳಿಂದ ಅಲಂಕಾರವನ್ನು ಆಗಿದೆ.
ಈಗ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ತಾಯಿಗೆ ಇವತ್ತು ವಿಶೇಷವಾದ ದಿನ ಅಲ್ವಾ, ಸೊ ಅದಕ್ಕೋಸ್ಕರ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಫಲಾನುಫಲ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಸೊ ಅದರಿಂದ ನಮ್ದು ಯಾವತ್ತೂ ದಿನಾಗಲೂ ನಾವೆಲ್ಲ ಪೂಜೆ ಮಾಡ್ತಾನೆ ಇರ್ತೀವಿ. ಆದರೆ ಹಿರಿಯರು ಏನು ಹೇಳ್ತಾರೋ ಅದನ್ನು ನಾವು ಪಾಲಿಸ್ಕೊಂಡು ಬರೋದ್ರಿಂದ ಭಕ್ತಿಯಿಂದ ಇವತ್ತು ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಹೋಗುತ್ತೆ, ಆಸೆ ಎಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಸೊ ಅದಕ್ಕೋಸ್ಕರ ಇವತ್ತು ಯಾರ್ಯಾರೆಲ್ಲ ಪೂಜೆ ಮಾಡಿಲ್ವೋ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇದೇ ಥರನೇ ನಾವು ಪೂಜೆಯನ್ನು ಮಾಡೋದು. ಸೊ ಇದು ನಮ್ಮ ಪೂಜೆಯ ವಿಧಾನ.